ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಹುಕ್ಕೇರಿ ನೀರಾವರಿಗಾಗಿ ಹೋರಾಟ ನಡೀತಾ ಇದೆ. ಅದು 3ನೇ ದಿವಸಕ್ಕೆ ಕಾಲಿಟ್ಟಿದೆ. ಸರ್ಕಾರಕ್ಕೆ ನಾಚಿಕೆ ಆಗಬೇಕಾಗಿತ್ತು. ನಿನ್ನೆ ಡಿ ಸಿ ಅವರು ಮತ್ತು ಉಸ್ತುವಾರಿ ಮಂತ್ರಿಗಳು ಹೋಗಿ ಆಶ್ವಾಸನೆ ಕೊಟ್ಟಿದ್ರೆ ಮುಗಿದೋಗ್ತಿತ್ತು. ಅದರಲ್ಲಿ ಲಿಖಿತ ಆಶ್ವಾಸನೆ ಕೊಡಂತೇಳಿ ಅವರು ರೈತರು ಪಟ್ಟು ಹಿಡಿದಾರೆ. ಕಳೆದ 50 ವರ್ಷಗಳಿಂದ ಏನೂ ಆಗೇ ಇಲ್ಲ. ರಮೇಶ್ ಕತ್ತಿ ಅವರು ಏನು ಹೇಳ್ತಾರೆ, ಇಲ್ಲಿ ನಾವು 50 ವರ್ಷದಿಂದ ರಾಜ್ಯಭಾರವನ್ನು ಮಾಡ್ತಾಯಿದ್ರೆ ಅದರ 20% ನೀರಾವರಿ ಇತ್ತು. ನಮ್ಮ ಇಲ್ಲಿವರೆಗೆ 70-75% ನೀರಾವರಿ ಯೋಜನೆನ ತಂದು ನಿಲ್ಲಿಸಿದ್ದೇವೆ ಅಂತೇಳಿ. ಹಂಗಾದ್ರೆ ಇನ್ನೂ 30% ಯಾಕಾಗಿಲ್ಲ ಅಂತ ಕೇಳಿದ್ರಾಗ ಅಲ್ಲಿ ಮೌನವೇ ಉತ್ತರ ಇದೆ. ಸರ್ಕಾರ ಸ್ಯಾಂಕ್ಷನ್ ಆಗ್ತಾಯಿದೆ. ಸರ್ಕಾರ ಜವಾಬ್ದಾರಿನ ಇವರು ಹೊರ್ತಾ ಇದ್ದಾರೆ. ಸರ್ಕಾರದ ಮೇಲೆ ಜವಾಬ್ದಾರಿನ ಹೇಳ್ತಾ ಇದ್ದಾರೆ. ನಿಖಿಲ್ ಕತ್ತಿ ಅವರಾಗಲಿ ಅಥವಾ ರಮೇಶ್ ಕತ್ತಿ ಅವರಾಗಲಿ ಇದನ್ನೇ ಹೇಳ್ತಾ ಇದ್ದಾರೆ, ನಾವು ಅದು ಮಾಡಿದೆ ಇದು ಮಾಡಿದೆ ಅಂತೇಳಿ. ಅದರ ಇನ್ನೂ 54 ಹಳ್ಳಿಗಳಲ್ಲಿ ನೀರಾವರಿ ವ್ಯವಸ್ಥೆ ಆಗಿಲ್ಲ ಅನ್ನೋದು ಆರೋಪ. 2000 ಬಜೆಟ್ ಇದೆ, 2000 ಕೋಟಿ ಅದನ್ನು ಬಿಡುಗಡೆ ಮಾಡಿ, ಅಥವಾ 80 ಕೋಟಿ ಮೊದಲು ಬಿಡುಗಡೆ ಮಾಡಿ ನಂತರ ನಿಧಾನವಾಗಿ ಮಾಡಿ. ಏನು ಸ್ಟೇಡಿಯಂ ಇದೆ, ಅಂತಾರಾಷ್ಟ್ರೀಯ ಮಟ್ಟದ ಸ್ಟೇಡಿಯಂ ಉದ್ಘಾಟನೆ ಮಾಡ್ತಾಯಿದ್ರಿ, ಮಾಡಿ ಬೇಡ ಅನ್ನೋದಿಲ್ಲ. ಆದರೆ ಇಲ್ಲಿ ರೈತರಿಗೆ ಮೊದಲು ನೀರಾವರಿ ಕೊಡಬೇಕಾಗಿತ್ತು. 3 ನದಿಗಳಿವೆ, 2 ಡ್ಯಾಮ್ ಇದೆ. ಡ್ಯಾಮದ ಪಕ್ಕದಲ್ಲಿನ ರೈತರಿಗೆ ನೀರು ಸಿಗ್ತಾಯಿಲ್ಲ. ಇಲ್ಲಿಂದ ಧಾರವಾಡಕ್ಕೆ ಉದ್ಯೋಗಪತಿಗಳ ಸಲುವಾಗಿ ನೀವು ಕೊಟ್ಟಿದ್ದು ಸರಿಯಾದ ಕ್ರಮ ಅಲ್ವೇ ಅಲ್ಲ. ಉಸ್ತುವಾರಿ ಮಂತ್ರಿಗಳು ಇದನ್ನು ಪ್ರಶ್ನೆ ಮಾಡಬೇಕಾಗಿತ್ತು. ಆಗಲೇ ಡಿ ಕೆ ಶಿವಕುಮಾರ್ ಮಾಡಬೇಕಾಗಿತ್ತು. ಅದರ ರಾಜಕೀಯ ಹೊಂದಾಣಿಕೆ. ಇನ್ನು ಉಸ್ತುವಾರಿ ಸಚಿವರು ಇವತ್ತು ಬರಬೇಕಾಗ್ತದೆ. ನಂತರ ನೀರಾವರಿ ಮಂತ್ರಿ ಅವರು ಕೂಡ ಬರಬೇಕು. ಅದರ ನಿಖಿಲ್ ಕತ್ತಿ ಹೇಳ್ತಾರೆ, ಶಶಿಕಾಂತ ಗೌರಿಜಿ ಅವ್ರನ್ನ ಮತ್ತು ಚಿನ್ನಪ್ಪ ಪೂಜಾರನ್ನ ಕರ್ಕೊಂಡು ನಾನು ಹೋಗ್ತೇನೆ, ಭೇಟಿ ಮಾಡಿಸೋದು ಆಗೋದಿಲ್ಲ. ಇಲ್ಲಿ ರೈತರು ಮತ್ತಷ್ಟು ಗಟ್ಟಿಯಾಗಬೇಕಾಗಿದೆ. ಸ್ವತಃ ನಿರ್ಣಯವನ್ನು ಇಲ್ಲೇ ಕೈಗೊಳ್ಬೇಕು. ಇನ್ನೂ 4 ದಿವಸ ಹೋಗಲಿ. ಸರ್ಕಾರ ಮನದೇ ಮಾಡ್ತಿದೆ. ಗುರ್ಲಾಪುರ ಹೋರಾಟ ಅದು 3500 ರೂಪಾಯಿ ಪ್ರತಿ ಟನ್ನಿಗೆ ಆಗ್ತಿತ್ತು. ಅದರ ನಿಮ್ಮ ಎಡವಟ್ಟಿನಿಂದನೇ 2 ದಿವಸ ಇನ್ನಷ್ಟು ತಡೆದಿದ್ದರೆ 3500 ಗ್ಯಾರಂಟಿ ಮಾಡತ್ತಿದ್ರು. ಈಗಲೂ ಕೂಡ ಅವ್ರು ಲಿಖಿತವಾಗಿಯೇ ಕೊಡಬೇಕು. ನಾಳಿಂದನೇ ಕೆಲಸ ಪ್ರಾರಂಭ ಮಾಡಬೇಕು. ಮನಸ್ಸು ಮಾಡಿದೆ ಒಂದೇ ದಿವಸದಲ್ಲಿ ಆಗುವಂಥದ್ದು ಸಾಧ್ಯತೆ ಈ ಸರ್ಕಾರದಲ್ಲಿದೆ. ನೀರಾವರಿ ಮಂತ್ರಿಗಳು ನಿನ್ನೆನೇ ಬರಬೇಕಾಗಿತ್ತು. ರೈತನ ಕಾಯಿಸೋಲ್ಲಿ ಯಾವುದೇ ಅರ್ಥ ಇಲ್ಲ. ಹೀಗೆ ಮಾಡೋದ್ರಿಂದ ನೀವು ತಿಳಿದಿರ್ಬೋದು, ಹುಕ್ಕೇರಿಗೆ ಅಷ್ಟೇ ಕಾಂಗ್ರೆಸ್ ಪಕ್ಷ ಇಲ್ಲ, ನಮ್ಮದೇನಲ್ಲಿ ನಡೆಯಲ್ಲ ಅಂತ. ಆದರೆ ಇಡೀ 18 ಕ್ಷೇತ್ರಕ್ಕೆ ಇದು ಪರಿಣಾಮ ಬೀರ್ತದೆ. ಯಾಕಂದ್ರೆ ಎಲ್ಲ ಕ್ಷೇತ್ರದಿಂದ ರೈತರು ಬರ್ತಾಯಿದ್ದಾರೆ. 31 ಜಿಲ್ಲೆಗಳಿಂದ ಬರ್ತಾಯಿದ್ದಾರೆ. ಹೆಚ್ಚೆಚ್ಚು ರೈತರಾದರೆ ಗುರ್ಲಾಪುರದ ಹೋರಾಟ ಏನು ಆಯಿತು, ಆ ಹೋರಾಟ ಆಗಬಾರ್ದು, ಹೈವೇಗೆ ಹೋಗಬಾರ್ದು. ಇನ್ನು ಬೈಲಹೊಂಗಲದಲ್ಲಿ ಅವರು ಕೂಡ ಇದ್ದಾರೆ. ಮೇ 25ರಂದು ನಾವು ಬೃಹತ್ ಪ್ರತಿಭಟನೆ ಮಾಡ್ತೇವೆ, ಗುರ್ಲಾಪುರ ಹೋರಾಟದಂತೆ ಮಾಡ್ತೇವೆ. ವೀರಭದ್ರೇಶ್ವರ ಮತ್ತು ಸಾಲಾಪುರ ಏತಿ ನೀರಾವರಿ ಯೋಜನೆ ಸ್ಥಗಿತಗೊಂಡಿದೆ, ಅದಕ್ಕೆ ಬೇಗನೆ ಮಾಡಬೇಕಂತೇಳಿ ಈಶ್ವರ್ ನಿನ್ನೆ ಮನವಿ ಕೊಟ್ಟಿದ್ದಾರೆ. ಅದು ಒಂದು ದೊಡ್ಡ ಹೋರಾಟ. ನಂತರ ಬೀಜ ಸಿಗ್ತಾಯಿಲ್ಲ, ಗೊಬ್ಬರ ಸಿಗ್ತಾಯಿಲ್ಲ ಅಂತೇಳಿ ಅನೇಕರು ಹುಕ್ಕೇರಿಯಲ್ಲಿ ಅದು ಸೇರಿದಂತೆ ಎಲ್ಲ ತಾಲೂಕಿನಲ್ಲಿ ಬೀಜ ಸಿಗ್ತಾಯಿಲ್ಲ, ರಸಗೊಬ್ಬರ ಸಿಗ್ತಾಯಿಲ್ಲ ಅಂತೇಳಿ ರೈತರು ದುಂಬಾಲು ಬಿಡ್ತಾ ಇದ್ದಾರೆ. ಪೊಲೀಸ ವ್ಯವಸ್ಥೆಯಲ್ಲಿ ಬೀಜಗಳನ್ನು ಹಂಚ್ತಾ ಇದ್ದಾರೆ. ಇದು ಅನೇಕ ಕಡೆಗಳಲ್ಲಿ ನಡೆದಿದೆ. ಹೀಗಾಗಿ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಳ್ಬೇಕು ಮತ್ತು ಉಪಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಳ್ಳದೆ ಹೋದರೆ ಬಿ ಜೆ ಪಿಗೆ ಸಂಪೂರ್ಣ ಲಾಭ ಆಗ್ತದೆ. ಬಿ ಜೆ ಪಿ ಏನು ಹೇಳ್ತಾರೆ, ಇನ್ನೂ ಹೋರಾಟ ನಡೀಲಿ ಅಂತ ಹೇಳ್ತಾರೆ. ಯಾಕಂದರೆ ಹೆಚ್ಚು ಹೋರಾಟ ನಡೆದ್ರೆ ಸರ್ಕಾರಕ್ಕೇ ಲಾಸ್ ಆಗ್ತದೆ. ಅದು ಸರ್ಕಾರವನ್ನು ಹಿಗ್ಗಾಮುಗ ಬೈತಾ ಇದ್ದಾರೆ ರೈತರು. ಯಾಕೆ ಬೈತಾ ಇದ್ದಾರೆ? ಹೊಟ್ಟೆ ಕಿಚ್ಚು. ರೈತರ ರಸ್ತೆ ಮೇಲೆ ಕೂತಿದ್ದಾರೆ. ನೀವು ಹವಾನಿಯಂತ್ರಿತ ಕೊಠಡಿಯಲ್ಲಿ ನೀವು ಕೂತಿದ್ರೆ ಅದಾಗೋದಿಲ್ಲ. ರಸ್ತೆ ಮೇಲೆ ನೀವು ಬಂದು ಆಶ್ವಾಸನೆ ಕೊಡಬೇಕು. ಹಾವೇರಿಯಲ್ಲಿ ಬೀಜದ ಗೊಬ್ಬರ ಇದೆ, ಪರಿಸ್ಥಿತಿ ಇದೆ. ಬೈಲಹೊಂಗಲದಲ್ಲಿ ಕೂಡ ನಿನ್ನೆ ರಸಗೊಬ್ಬರ ಸಲುವಾಗಿ ಹೊಡೆದಾಟ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಪೊಲೀಸರೇ ಮಧ್ಯಪ್ರದೇಶ ವಹಿಸಿದರು. ನಾವೇನು ಕೇಳ್ತೇವೆ, 3 ನದಿಗಳಾಗಿವೆ, 2 ಡ್ಯಾಮ್ಗಳಿವೆ, ಆದರೆ ನೀವು ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಏತ ನೀರಾವರಿಗಳ ಪರಿಸ್ಥಿತಿ ಇದೇ ಆಗಿದೆ. ಪಂಚ ಗ್ಯಾರಂಟಿಗಳಿಂದ ಹಣ ಪೋಲಿಯನ್ ಆಗ್ತಾಯಿದೆ. ಅದು ಇಲ್ಲಿ ಒಂದೇ ಒಂದು ಗ್ಯಾರಂಟಿ ಬಂದ್ ಮಾಡಿದರೂ ಕೂಡ ಈ ನೀರಿನ ಸಮಸ್ಯೆ ಬಗೆಹರ್ತಿತ್ತು. ಏತ ನೀರಾವರಿ 7 ಏತ ನೀರಾವರಿ ಯೋಜನೆಗಳಿವೆ. 10ನೇಯಲ್ಲಿ ಕೂಡ ಸಮಸ್ಯೆ ಇದೆ. ಲಕ್ಷ್ಮಣ ಸವದಿಯವರು ಕೂಡ ಇಲ್ಲಿ ಭಾಗವಹಿಸಬೇಕಾಗಿತ್ತು, ರೈತರ ಪರವಾಗಿ ಮಾತಾಡಬೇಕಾಗಿತ್ತು. ಅವರು ಬಂದಿಲ್ಲ. 16 ಶಾಸಕರು ಬರಬೇಕು. ಯಾವಾಗ ಬರ್ತಾರೆ? ಯಾವಾಗ ಒಂದು 25 ಲಕ್ಷ ಜನ ರೈತರು ಸೇರ್ತಾರಲ್ಲ, ಎಲ್ಲರೂ ಬರ್ತಾರೆ. ಆವಾಗ ಕೈಕಾಲು ಮುರಿತಾರೆ. ಆವಾಗ ಸರ್ಕಾರ ಒಂದು ವ್ಯವಸ್ಥಿತವಾದಂಥ
ಏನು ನೀರಾವರಿ ಯೋಜನೆಗೆ ಹಣ ಐತೆ ಅದನ್ನು ತ್ವರಿತವಾಗಿ ಬಿಡುಗಡೆ ಮಾಡ್ತಾರೆ. ಅಂಥ ಪರಿಸ್ಥಿತಿ ಬರಬಾರ್ದು. ರೈತರಿಗೆ ಒಂದು ಸಂಯಮ ಇರ್ತೈತೆ. ಅವರು ಅನೇಕ ಸಂಕಟಗಳಿರ್ತಾವೆ. ಎಲ್ಲ ಕೆಲಸ ಬಿಟ್ಟು ಅಲ್ಲಿ ಬಂದು ಕೂಡಬೇಕಾಗ್ತದೆ. ಮತ್ತು ಇವತ್ತು ಹುಕ್ಕೇರಿ ಬಂದ್ ಮಾಡೋದ್ರಿಂದ ಏನಾಗ್ತದೆ, ವ್ಯಾಪಾರಸ್ಥರಿಗೆ ಸಮಸ್ಯೆ, ಎಲ್ಲ ಆಗು ಹೋಗೋರ ಬರೋರಿಗೆ ಸಮಸ್ಯೆ, ಪರೂರಿಂದ ಬರೋರಿಗೆ ಸಮಸ್ಯೆ, ಎಷ್ಟೊಂದು ಸಮಸ್ಯೆ. ಇದಕ್ಕೆಲ್ಲ ಕಾರಣ ಸರ್ಕಾರ ಕಾರಣ. ನಿನ್ನೆ ಬರಬೇಕಾಗಿತ್ತು ಯಾರಾದರೂ ಒಬ್ಬರು ಮಂತ್ರಿಗಳು ಬಂದು, ಅಥವಾ ಉಸ್ತುವಾರಿಗಳ ಮಂತ್ರಿ ಬರಬೇಕಾಗಿತ್ತು. ಇಬ್ಬರು ಮಂದಿ ಸಚಿವದ್ವಯರಿದ್ದಾರೆ, ಅಲ್ಲಿ ಭೇಟಿ ಆಗಬೇಕಾಗಿತ್ತು. ಗುರ್ಲಾಪುರ ಹೋರಾಟದಲ್ಲಿ ಕೂಡ ನೀವು ಅದನ್ನು ಮಾಡಿದ್ರಿ, ಇಲ್ಲಿ ಕೂಡ ಅದನ್ನು ಮಾಡಿದ್ರಿ. ಅಂದರೆ ನೀವು ರೈತ ವಿರೋಧಿ ಅಂತ ಅನ್ಬೇಕಾಗ್ತದೆ. ಸಿದ್ದರಾಮಯ್ಯ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತ ಅನ್ಬೇಕಾಗ್ತದೆ. ಚುನಾ ಪೂಜಾರಿ ಅವರು ಅಧಿಕಾರಿಗಳನ್ನು ತರಾಟೆ ತೆಗೆದುಕೊಂಡ್ರು. ನೀವು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು, ಸರ್ಕಾರದ ಮೇಲೆ ನೀವು ಒತ್ತಡ ತರಬೇಕಂತೇಳಿ ಶಾಸಕರ ಮುಂದೆ ಅನೇಕ ಸವಾಲುಗಳನ್ನು ಅವ್ರು ಹಾಕಿದರು. ರೈತರ ಸಂಕಷ್ಟಕ್ಕೆ ನೀವು ಸಿಲುಕಿಸಿದರೆ ನೀವು ಸಂಕಟ ಎದುರಿಸಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಶಶಿಕಾಂತ್ ಗುರುಜಾನಕ 2-3 ದಿನದಿಂದ ದೊಡ್ಡ ಪ್ರಮಾಣದಲ್ಲಿ ಮಾತಾಡ್ತಾ ಇದ್ದಾರೆ. ಅದನ್ನು ಯಾವ ರೀತಿ ಇವ್ರು ಕೇಳಿಸ್ಕೊಳ್ತಾ ಇದ್ದಾರೆ ಕಾದು ನೋಡ್ಬೇಕು. ಯಾಕಂದ್ರೆ 2 ಮೇನ್ ಸ್ಟ್ರೀಮ್ ಮೀಡಿಯಾ ಮತ್ತು ಯೂಟ್ಯೂಬರ್ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಉಳಿದ ಮಾಧ್ಯಮಗಳು ಕೂಡ ಅಲ್ಲಿ ಹೋಗಿ ರೈತರ ಬೆಂಬಲಕ್ಕೆ ನಿಲ್ಲಬೇಕಂತ ನಾವು ಕೂಡ ಕೇಳ್ಕೊತೇವೆ. ಇದೇ ಸಮಯದಲ್ಲಿ ಚುನ್ನಪ್ಪ ಪೂಜಾರಿ ಅವರು ಮತ್ತು ಗುರೂಜಿಯವರು ಏನು ಹೇಳಿದ್ರಂದರೆ, ನಾವು ಮತ್ತೊಮ್ಮೆ ಗುರ್ಲಾಪುರ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ. ಅಲ್ಲಿ 5,500 ರೂಪಾಯಿ ಪ್ರತಿ ಟನ್ನಿಗೆ ನೀವು ಬೆಲೆಯನ್ನು ಕೊಡಲೇಬೇಕಂತ ಈಗಲೇ ಘೋಷಣೆ ಮಾಡಿದ್ದಾರೆ. ಅಲ್ಲಿ 25 ಲಕ್ಷ ಜನ ಸೇರಿಸಿದರೆ ಪರಿಸ್ಥಿತಿ ಏನಾಗಬಾರ್ದು. ಸರ್ಕಾರನ ಬಿದ್ದು ಹೋಗ್ತೈತೆ. ಅದು ಹಿಂದೆ ಗುಂಡ್ರಾವ್ ಸರ್ಕಾರ ಬಿದ್ದಿತ್ತು. ನವರಗುಂದ ಮತ್ತು ನರಗುಂದ ರೈತರ ಹೋರಾಟದ ಬಗ್ಗೆ ಕಲ್ಪನೆ ಇರಬೇಕಾಗಿತ್ತು ಸರ್ಕಾರಕ್ಕೆ ಪ್ರಥಮ ದಿನನೇ ಸ್ಪಂದಿಸಬೇಕಾಗಿತ್ತು. ಇದು 3ನೇ ದಿವಸ. ಈಗಲೇ ಸ್ಪಂದನೆ ಮಾಡಿ ಸಂಜೆವರೆಗೆ ಇದು ಸಮಸ್ಯೆ ಬಗೆಹರದೇ ಇದ್ದರೆ, ನಾಳೆ ಹೈವೇಗೆ ಹೋದ್ರಂದರೆ ಪೊಲೀಸ್ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡ್ತಾ ಇರೋದ್ರಿಂದನೇ ಸ್ವಲ್ಪ ರೈತರು ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಮತ್ತು ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡ್ತಾಯಿದ್ದಾರೆ. ಇನ್ನು ಎಲ್ಲರ ನಾಯಕರು ಕರೆ ಕೊಟ್ಟಿದ್ದಾರೆ, ನೀವು ಪ್ರತಿ ಹಳ್ಳಿಯಿಂದ 10 ಜನರನ್ನು ತೆಗೆದುಕೊಂಡು ಬಾ ಅಂಥೇಳಿ. ನಾವು 54 ಹಳ್ಳಿಗಳ ಏನು ನೀರಾವರಿ ಆಗಿಲ್ಲ ಅಲ್ಲಿ ರೈತರಿಗೆ ಕೇಳ್ತೇವೆ, ನೀವು ಮನೆಯಲ್ಲಿ ಕೊಡೋಕ್ಕಿಂತ ಮೊದಲು ಇಲ್ಲಿ ರಸ್ತೆಗೆ ಬಂದು ಕೊಡುತ್ತೆ, ನಿಮ್ಮ ಸಲಹೆಗೆ ಅವ್ರು ಬಂದಿದ್ದಾರೆ. ಇದನ್ನು ರೈತರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಪಕ್ಷ ಭೇದ ಭಾವ ಮರಿಬೇಕು. ರೈತ ಕುಲ ಒಂದೇ ಕುಲ. ನಿಮ್ಮ ಸಮಸ್ಯೆಗೆ ಬಂದಿದ್ದಾರೆ ಅವರು, ನೀವು ಸ್ಪಂದನೆ ಮಾಡಲೇಬೇಕು. ಇನ್ನು ಮೊದಲು 800 ಕೋಟಿ ಮೊದಲು ಬಿಡುಗಡೆ ಮಾಡಿರಿ, ತದನಂತರ ಏನು ಹತ್ತುತ್ತೆ ಅದನ್ನು ಬಿಡುಗಡೆ ಮಾಡಿರಿ. ಅದನ್ನು ಆಶ್ವಾಸನೆ ಇವತ್ತು ಕೊಟ್ಟರೆ ಭಾಳ ಒಳ್ಳೆಯದು. ಇನ್ನು ಸ್ವಾಮಿನಾಥನ್ ಆಯೋಗ ಜಾರಿಗೆ ಬಂದಿದ್ದರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಅದು ಕೂಡ ಸರ್ಕಾರ ಮೀನಾಮೇಷ ಎನಿಸ್ತಾ ಇದೆ. ಸ್ವಾಮಿನಾಥನ್ ಆಯೋಗದಲ್ಲಿ ಎಲ್ಲವನ್ನೂ ಹೇಳಿದ್ದಾರೆ. ಇನ್ನು ನೀರಾವರಿ ಆದರೆ ಯಾರಿಗೆ ಲಾಭ, ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಸಕ್ಕರೆ ಫ್ಯಾಕ್ಟ್ರಿಗಳಿಗೆ ಲಾಭ, ಜಾರಕಿಹೊಳಿಗೆ ಲಾಭ, ನಂತರ ಕತ್ತಿ ಕುಟುಂಬಕ್ಕೆ ಲಾಭ, ಅದನ್ನು ಹೇಳಿದ್ದಾರೆ. ರೈತರಿಗೆ ಏನಾಗೋದಿಲ್ಲ. ರೈತರ ನೀರಾವರಿ ಬಂದರೆ ಕಬ್ಬು ಬೆಳೀತಾರೆ, ಕಬ್ಬು ಮತ್ತು ನಿಮ್ಮ ಸಕ್ಕರೆ ಫ್ಯಾಕ್ಟ್ರಿಗೇನೆ ಕೊಡ್ತಾರೆ. ಅದ್ಯಾಕೆ ನಿಮಗೆ ಅರಿವಾಗ್ತಾ ಇಲ್ಲ ಅನ್ನೋದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕ್ತಾಯಿದ್ದಾರೆ. ಇನ್ನು ಒಳ್ಳೆಯ ಆಹಾರವನ್ನು ಬೆಳಿಬೇಕು, ಕಲಬೆರಕೆ ಆಹಾರವನ್ನು ನೀವು ಬೆಳಿಬಾರ್ದು, ಹೆಚ್ಚು ಕೀಟನಾಶಕಗಳನ್ನು ಉಪಯೋಗ ಮಾಡೋದು, ಔಷಧಿಗಳನ್ನು ಹೆಚ್ಚು ಉಪಯೋಗ ಮಾಡಬಾರ್ದು ಅಂತೇಳಿ ಇದೇ ಸಮಯದಲ್ಲಿ ಕರೆ ಕೊಟ್ಟಿದ್ದಾರೆ. ಇದು ಯೋಗ್ಯವಾದಂಥದ್ದು. ಮತ್ತು ರೈತನ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತಲೂ ಹೇಳಿದ್ದಾರೆ. ಅನೇಕ ವಿಚಾರಗಳಲ್ಲಿ ಚರ್ಚೆ ಆಗ್ತಾಯಿದ್ದಾವೆ. ಆದರೆ ರೈತರು ಮಾತ್ರ ಎಚ್ಚೆತ್ಕೊಳ್ತಾ ಇಲ್ಲ. ಆ ರೈತ ಮುಖಂಡರು ಏನು ಹೇಳ್ತಾರೆ ಕೂಲಂಕಷವಾಗಿ ನೀವು ತಿಳಿದುಕೊಳ್ಬೇಕು. ಯಾಕಂದರೆ ನಿಮ್ಮ 54 ಹಳ್ಳಿಗಳು ಎಷ್ಟು ವರ್ಷದಿಂದ 50-60 ವರ್ಷದಿಂದ ಹಾಗೇ ಇವೆ. ಅವರೇನು ಹೇಳ್ತಾರೆ 20% ಇತ್ತು ನಮ್ಮ ಅಜ್ಜ, ನಂತರ ನಮ್ಮ ಅಣ್ಣ, ಈಗ ನಾವು 80% ತೆಗೆದುಕೊಂಡು ಹೋಗಿದ್ದೇವೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳೋದು. ರಾಜಕಾರಣಿ ಸುಳ್ಳು ಹೇಳೋದ್ರಲ್ಲಿ ಗೆದ್ದಿದ್ದ ಕೈ. ಒಟ್ಟಾರೆ ರೈತರು ಯಾರ ಪರನೂ ಇಲ್ಲ, ಯಾರ ವಿರುದ್ಧ ಇಲ್ಲ. ರೈತ ಕುಲ ಒಂದೇ ಕುಲ. ಇವರಿಗೆ ನೀರು ಸಿಗಬೇಕು. ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಏತ ನೀರಾವರಿಗಳ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ನಿರ್ಣಯ ಕೈಗೊಂಡು ಹಣವನ್ನು ಬಿಡುಗಡೆ ಮಾಡಬೇಕಾಗ್ತದೆ. ಇನ್ನು ಅವರು ಇನ್ನೊಂದು ಕೇಳಿಲ್ಲ, ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಂತ ಕೇಳಿಲ್ಲ. ಅದು ಮುಂದಿನ ಹೋರಾಟದಲ್ಲಿ ಅದು ಬಂದು ಬರ್ತೈತೆ. ಅದು ನಂತರ ಯಾರು ರೈತಿದ್ದಾರೆ, ರೈತನ ಹೆಂಡತಿದ್ದಾರೆ, ಅವರು 10,000 ರೂಪಾಯಿ ಪ್ರತಿ ತಿಂಗಳ ನೀವು ಮಾಸಾಶನ ಕೊಡ್ಬೇಕಂತ ಅದೊಂದು ಬೇಡಿಕೆ ಇದೆ. ಇಷ್ಟೆಲ್ಲ ಬೇಡಿಕೆಗಳು ಇದ್ದಾವೆ. ಆದರೆ ಈಗ ಸದ್ಯಕ್ಕೆ ನೀರಾವರಿ ಏನು ಇದೆ ಅದನ್ನು ಬೇಗನೆ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಕೇಳ್ಕೊತಾ ಗುರ್ಲಾಪುರ ಹೋರಾಟ ಮತ್ತೊಮ್ಮೆ
ನಿರ್ಮಾಣ ಆಗಬಾರ್ದು, ಸರ್ಕಾರ ಎಚ್ಚೆತ್ತುಕೊಳ್ಬೇಕಂತ ಕೇಳ್ಕೊತೆ. ಹಾಗಾದರೆ ಕೆಲವು ನಾಯಕರು ಇವತ್ತೇನು ಮಾತಾಡಿದರೆ, ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತಾರೆ ಅದನ್ನು ಕೂಡ ಕೇಳಿಸ್ಕೊಳ್ಳೋಣ. ಬಾಳಾದ್ರೆ ಎಷ್ಟು ಹೋಟ್ಲೆ ಬರ್ತೀಪ್ಪ ನೀ? ಬಾಳಾದ್ರ ಗೋಪಾಲಣ್ಣ 5,000 ರಿಂದ 10,000 ಹೋಟ್ಲೆ ಬರ್ತಿ. ನಿನ್ನ ಕ್ಷೇತ್ರದಾಗ ಬಂದ ಚುಣಪ್ಪ ನಾನು ಕೊಟ್ಟು ಟವಲ್ ಆರಿಸಿದವ್ರ ನೀ ಎಲ್ಲಿ ಹೋಗೋದಿ? ಬಾಳ ಎತ್ತರಲೆ ರಾಜಕಾರಣ ಮಾಡ ಜಿಲ್ಲಾದಾಗ ಏನು 2 ದಿನ ಆಯ್ತು ಕೂತೀವಿ, ನಾಚಿಕ್ ಬರಂಗಿಲ್ಲ ನಿಮಗ? ಸೌಜನ್ಯಕ್ಕೆ ಬಂದು ಏನ್ ಯಾಕೆ ಕಳಿಸಿರಪ್ಪ ಹುಕ್ಕೇರಿ ಸರ್ಕಲ್ದಾಗ? ನೀರವ್ರು ಯಾಕೆ ನಡೆಸಿರಿ ಹೋರಾಟ? ಇದನ್ ಜಾತಿ ಹೋರಾಟ ಇದ? ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂತ ಅನ್ನದಾತನ ಹೋರಾಟ ಇದ. ಹುಲಿಕಟ್ಟೆ ನೀ ಮನ್ಯಾಗ ಅಂದಕ್ಕಿಲ್ಲ, ಅದೆಲ್ಲರ ನಿನ್ನ ಕಡೆ ಅದ, ಇಲ್ಲಿ ಒಟ್ಟ ನಡೆಯಂಗಿಲ್ಲ. ಇದು ಇಂಚಗೇರಿ ಮಠದ ಮರಿ ಐತಿ, ಯಾವ ಮಗ್ಗು ಹೆಗರಿಲ್ಲ. ಎಲ್ಲರ ಚೀಲಗಳನ್ನ ಬಿಟ್ಟವ ಹಂಗ ಇವ ಹಿಂಗ 32,000 ಅಧಿಕ ಅಂತರ್ಜಾತಿ ಮದುವೆ ಮಾಡಿಸಿದ ಮಠದ ಮರಿ ಐತಿ. ಸ್ವತಂತ್ರ ಹೋರಾಟದಾಗ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಇಂಚಗೇರಿ ಮಠ ಹುಬ್ಬಳ್ಳಿಯಾಗ 1 ತಿಂಗಳು ಬ್ರಿಟಿಷರ್ ಸಿಗಲಾರ್ದಂಗ ಹಿಡದ ಕಾಪಾಡಿದ ಮಠದ ಮರಿ ಐತಿ. ಯಾವ್ದೋ ಜಾತಿ ಮರಿ ಅಲ್ಲಿದ. ಸೋಮ ಎಲ್ಲಿ ಮಠ ಸೋಮದೇವಪ್ಪ ಅಷ್ಟ ಒಂದ್ ಲಿಮಿಟ್ ಇರ್ತದ ಅದು ಹೇಳೋದು. ರಾಜಕಾರಣ ಅವ್ ಹೋಗ್ಬೇಡ, ಇವಂಗ್ ಹೋಗ್ಬೇಡ, ಆ ಕಡೆ ಹೋಗ್ಬೇಡ, ಈ ಕಡೆ ಹೋಗ್ಬೇಡ. ನಾವು ಮೊದಲ ಹೇಳಿವಿ, ನಮಗ ಸುಳ್ಳು ಹೇಳಾಕ್ ಬರುದಿಲ್ಲ, ಮೋಸ ಮಾಡಾಕ್ ಬರುದಿಲ್ಲ, ಕಮಿಷನ್ ತಿನ್ನಾಕ್ ಬರುದಿಲ್ಲ, ಅನ್ಯಾಯ ಮಾಡಾಕ್ ಬರುದಿಲ್ಲ. ನಾವು ರಾಜಕಾರಣ ಮಾಡೋರಲ್ಲ, ನಮಗ ಟೈಮ್ ಇಲ್ಲ. ಹೋಗ್ರಿ, ಹುಕ್ಕೇರಿ ತಾಲೂಕಿಗೆ ಸಮಗ್ರ ನೀರಾವರಿ ಮಾಡತಕ್ಕಂತ ತಾಕತ್ತು ಸರ್ಕಾರ ನಮ್ಮದಿಲ್ರಿ. ಕಾಂಗ್ರೆಸ್ ಸರ್ಕಾರ ಐತಿ, ನಾ ಬಿಜೆಪಿ MLA ಇದೀನಿ. ನನ್ನ ಕಡೆ ನೀಗ್ತಾ ಇಲ್ಲ, ಹಣ ಇಲ್ಲ, ಸರ್ಕಾರ ಸಹಕಾರ ಕೊಡ್ತಾ ಇಲ್ಲ. ನನ್ನ ಭಾಗದ ಜನರಿಗಾಗಿ ನಾನು ರಾಜೀನಾಮೆ ಕೊಡ್ತೇನ್ರಿ ಅಂತ ಇವತ್ತು ಬರೆದು ಕೊಟ್ಟು ಬರ್ರಿ. 1 ತಿಂಗಳೊಳಗೆ ಎಲೆಕ್ಷನ್ ಆಕತಿ, ಮತ್ತೆ ಹುಕ್ಕೇರಿ ಜನ ನಿಮ್ನ ಆರಿಸಿ ಕೊಡ್ತಾರೆ. ನಮ್ ಕಡೆ ಆಗುದಿಲ್ಲ ಅಂದ್ರೆ ಎದಕ್ಕದಿರ ಅಧಿಕಾರದೊಳಗ? ಮೊನ್ನೆ ಒಬ್ಬ ಹೆಸರು ಬೇಡ, ಹಂಗ ಹೇಳ್ತೀನಿ. 1-2 ತಿಂಗಳ ಹಿಂದ ನನ್ನ ಕಡೆ ಒಬ್ಬ ಬಹಳ ಉತ್ತರ ಕರ್ನಾಟಕದ ಪ್ರಭಾವಿ ರಾಜಕೀಯ ಮುಖಂಡ ಬಂದಿದ್ದು ಮನೆಗೆ. ಮತ್ತಲ್ಲೇ ತಂದಿಡ್ತಾರ ಎಲ್ಲ. ಏನ್ ಕೇಳದವ ಅಂತಂದ್ರ, ಗುರುಜಿ ನಮ್ ಪಕ್ಷಕ್ಕೆ ಬರ್ರಿ, ಉತ್ತರ ಕರ್ನಾಟಕದೊಳಗ ಬಹಳ ಬಲಿಷ್ಠ ಆಗ್ತದ್ರಿ, ಬಹಳ ಮಂದಿ MLA ಬರ್ತಾರ, ನೀವು ಬಂದ್ರೆ ಅಂದ್ರೆ ಒಂದ್ 20-30 ಕ್ಷೇತ್ರದೊಳಗ ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಬೆಳಗಾಂ ಜಿಲ್ಲೆಯೊಳಗ ಬಹಳ ಪ್ರಬಲ ಆಕೈತ್ರಿ ನೀವು ಬಂದ್ರ ಅಂತ ನನ್ ಕೇಳಕ್ ಬಂದಿದ್ದವ ಪಾಪ. ನಾ ಏನ್ ಹೇಳಿನವಾಗ, ನಿನ್ನ ಪಕ್ಷ ಇವತ್ತು ನಾಳೆ ಅಳಕ್ತೈತಿಪ್ಪ, ನಂದು ಒಂದು ಪಕ್ಷ ಐತಿ. ಆ ಪಕ್ಷ ಯಾವ್ದೈತಂದ್ರ ನೀನು ಒಂದ್ 8-10 ಮಂದಿ MLA ರಾಜೀನಾಮೆ ಕೊಡಿಸು, ನಿನ್ನ ಬೆಂಬಲಿಗರ ಯಾರ್ದಾರ ಕರ್ಕೊಂಡು ಬಾ. ನನ್ನ ಪಕ್ಷ ಯಾವ್ದೈತಂದ್ರ ಸೂರ್ಯಚಂದ್ರ ಇರು ಮಠ ಅಳಕಲಾರದಂತದ್ದು, ಜಗತ್ತಿಗೆ ಅನ್ನ ಹಾಕಿದಂತ ಅನ್ನದಾತನ ಪಕ್ಷ ಐತಿ, ಇದ್ರಾಗ ಬಂದು ಸೇರ್ಕೊಂಡ್ಬಿಡಂತ. ನಮ್ಮಲ್ಲಿ ಯಾವುದೂ ಭೇದ ಭಾವ ಇಲ್ಲ. ನಿನ್ನಲ್ಲಿ ಜಾತಿ ಧರ್ಮ ಅರ್ಧ ಮಂದಿ ಆ ಕಡೆ ಅರ್ಧ ಮಂದಿ ಈ ಕಡೆ ಹಿಂಗದ, ನಮ್ಮಲ್ಲಿ ಹಂಗಿಲ್ಲ. ಕೈ ಮಾಡಿದ ಹುಕ್ಕೇರಿ ತಾಲೂಕಿನ ನಿಜವಾದ ಮಾಲಕ್ ಯಾರಂದ್ರ ನಾನ. ಯಾಕಂತಂದ್ರ ನಮಗ ಧರ್ಮ ಇಲ್ಲ, ಜಾತಿ ಇಲ್ಲ. ಇಲ್ಲಿ ಮನೆಯಿಂದ ಚಲೋ ಆತರ ಲಾಸ್ಟ್ ಮುಗಿತಕ್ಕ ಮನಿ ಎಲ್ಲ ನಮ್ಮವನ, ಇಲ್ಲಿ ಕುಂತಂತ ಜನ ಎಲ್ಲ ನಮ್ಮವ್ರ. ನೀವೊಂದು ಪಕ್ಷ ಆದ್ರೆ ಇದು ಬಿಜೆಪಿ ಅವ, ಇವ್ ಕಾಂಗ್ರೆಸ್ ಅವ, ಇವ್ JDS ಅವ, ಇವ್ ಆ ಕಡೆ ಹಾಕ್ತಾನ್ರಿ, ಅವ್ರ ಬೆನ್ನಕ್ಕಿಂತದ್ ನಮ್ಮಲ್ಲಿ ಏನಿಲ್ಲ. ಹೌದಲ್ರಿ?
ಶಾಶ್ವತ ಅಧಿಕಾರ ಇರ್ತಕ್ಕಂಥದ್ದು, ಗಟ್ಟಿ ಇರ್ತಕ್ಕಂಥದ್ದು, ಜಗತ್ತಿನ ಜನರ ಕಣ್ಣೀರ್ ಒರೆಸ್ತಕ್ಕಂಥದ್ದದ. ಇಂಥ ಪಕ್ಷ ನಮಗ ಬೇಕಾಗ್ಯದ. ಇಲ್ಲಿ ಹುಕ್ಕೇರಿ ಭಾಗದೊಳಗ 40 ವರ್ಷ ಅಧಿಕಾರದೊಳಗದೀರಿ. ನಮ್ಮ ಚುನಾವಣೆ ಹೇಳಿದಲ್ಲ, ವರ್ಷಕ್ಕೆ 50 ಕೋಟಿ ತಂದಿದ್ರ ಇದಕ್ಕ ಸಮಗ್ರ ನೀರಾವರಿ ಆಗಿ ಹೋಗ್ತಾ ಇತ್ತು. ಯಾಕೆ ಆಗ್ತಾ ಇಲ್ಲ? ಯಾಕೆ ಮಾಡ್ಲಿಲ್ಲ? ಉನ್ನತವಾದ ಸಚಿವರು ಇದ್ರಿ ಒಂದು ಟೈಮ್ದೊಳಗ. ಈ ಹೋರಾಟ ನಾವು ಮಾಡಬೇಕಾಗಿರೋದು ಅಲ್ಲಿದ. ಇಲ್ಲಿನ ಶಾಸಕರು ಹಿಂದೆ ಅಧಿಕಾರ ಅನುಭವಿಸಿದವರು ಅವರು ಮಾಡಬೇಕಾಗಿರ್ತಕ್ಕಂಥ ಹೋರಾಟ ಇದು. ನಾವು ಯಾರನ್ನ ಕೇಳಬೇಕು? ನಿಮಗ ಸಾಮರ್ಥ್ಯ ಇಲ್ಲ ಅಂತಂದಾಗ ಹುಕ್ಕೇರಿ ಬಸವೇಶ್ವರ ಸರ್ಕಲ್ ಒಳಗೆ ಕುಂತು ನಾವು ಯಾರನ್ನ ಕೇಳಬೇಕು? ಸರ್ಕಾರದ ಪ್ರತಿನಿಧಿಯಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಅವ್ರನ್ನ ಕೇಳಬೇಕಾಗ್ಯದ. ನಿಮ್ಮ ರಾಜಕಾರಣವನ್ನ ದೂರ ಇಡ್ರಿ. ಬರ್ರಿ, ವೇದಿಕೆಗೆ ಬಹಳ ಗೌರವ ಕೊಡ್ತೀವಿ. ನಮ್ಮ ಜಿಲ್ಲಾದವ್ರು ಅದೀರಿ, ನಮ್ಮವ್ರು ಅದೀರಿ. ನಿಮ್ಮ ಯಮಕನಮಡಿ ಕ್ಷೇತ್ರದೊಳಗೂ ಎಷ್ಟೋ ಹಳ್ಳಿಗಳು ನೀರಾವರಿ ಆಗೋದವ. ಅದರ ಜೊತೆ ಹುಕ್ಕೇರಿಯನ್ನ ಮಾಡ್ರಿ. ರಾಜಕಾರಣ ದೂರ ಇಡ್ರಿ. ಹುಕ್ಕೇರಿ ಸಮಗ್ರವಾಗಿ ಮತ್ತು ಯಮಕನಮಡಿ ಮತಕ್ಷೇತ್ರದೊಳಗ ಉಳಿದಿರ್ತಕ್ಕಂಥ ಕೋಚ್ರಿ ಯೋಜನೆ, ಅಲ್ಲಿರ್ತಕ್ಕಂಥ ಎಲ್ಲಾ ಹಳ್ಳಿಗಳಿಗೆ ನೀರು ಕೊಟ್ರಿ ಅಂದ್ರ ಈ ಎಲ್ಲಾ ರೈತರ ಕಡೆ ನಾನಾ ಗುಲಾಬಿ ಮಾಲೆ ಹಾಕ್ಸ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ಇಲ್ಲೇನದರಿ ರಾಜಕಾರಣ? ಇದು ಹೋರಾಟ ಮುಗಿತ. ನಿನ್ನೂರು ಕೊಟ್ಟ ರಾಮದುರ್ಗಕ್ಕೆ ಹೋಗ್ತೀವಿ, ಅಲ್ಲಿಂದ ಧಾರವಾಡಕ್ಕೆ ಹೋಗ್ತೀವಿ. 2,86,000 ವಿದ್ಯಾರ್ಥಿಗಳ ನೌಕರಿ ಕಾಲ್ಫಾರ್ಮ್ ಆಗಿ ಧಾರವಾಡದೊಳಗೆ ಹೋರಾಟ ಮಾಡ್ಲಿಕ್ಕತ್ತಾರ. ನೀವೆಲ್ಲಾ ರೈತರು ಇಲ್ಲಿ ಕುಂತೀರಿ, ವಿದ್ಯಾರ್ಥಿಗಳ ಧಾರವಾಡದೊಳಗೆ ಹೋರಾಟ ಮಾಡ್ಲಿಕ್ಕತ್ತಾರ. 30 ವರ್ಷ ಏಜ್ ಡಿಬಾರ್ ಆಗ್ಲಿಕ್ಕತ್ತದ, ಏಜ್ ಲಿಮಿಟ್ ಹೊಂಟದ. ಹೆಣ್ಣು ಕೊಡ್ತಾ ಇಲ್ಲ. ನೀವ ನಿನ್ನ ಕೈ ಮಾಡಿಲ್ಲ, ರೈತರಿಗೆ ಹೆಣ್ಣು ಕೊಡ್ತಾರ. ಯಾವ ಒಬ್ಬರೇ ಕೈ ಮಾಡಿರ ರೈತರ? ಯಾರೋ ಮಾಡ್ಲಿಲ್ಲ. ಅದಕ್ಕ ಅವ್ರ ನೌಕರಿ ಹಿಡಿದು ಹೆಣ್ಣು ಕೇಳಕ್ ಬರ್ಬೇಕಂತ. ಅದಕ್ಕೂ ನಿಮ್ಮದಿಲ್ಲ. ನೀನೇನ್ ಹೇಳಿರಿ? 2,000 20 ಜನ 50 ಜನ ಕರ್ಕೊಂಡ್ ಬರ್ತೀನಿ ಅಂದ್ರೆ ಎಷ್ಟೆಷ್ಟು ಮಂದಿನ ಕರ್ಕೊಂಡ್ ಬಂದಿರಪ್ಪ? ನಾ ಹೇಳಿನಲ್ಲ, ಪ್ರೇಮ್ ಅವ್ರು ಹೇಳಿದ್ರಲ್ಲ, ಚುನಾವಣೆ ಬಂದಾಗ ನಮ್ಮ ವ್ಯಕ್ತಿತ್ವ ಹೆಂಗಿರ್ಬೇಕಂದ್ರ ಮತ ಕೇಳಿಕ್ ಬಂದವಂಗ ನಿನಗ ಹಣದ ಅವಶ್ಯಕತೆ ಅದ, ನಿನ್ನ ಮನೆ ಕಷ್ಟದೊಳಗದ, ಹೆಂಡತಿ ಮಕ್ಕಳು ಊಟಕ್ಕೆ ತೊಂದರೆ ಅದ, ತುಗಾನಂದ 500 ರೂಪಾಯಿ ತುಗಾಯಿದ ಊಟ ಮಾಡಿ ನಿನಗ ಓಟ್ ಹಾಕಂಗಿಲ್ಲ ಅಂತ ಹೇಳಿ ಕಳಿಸೋ ಸಾಮರ್ಥ್ಯ ನಿಮಗ್ ಬರ್ಬೇಕು. 1,500 ರೂಪಾಯಿ ತಗೊಂತಿರಲ್ಲೋ ಮಾರಾಯ, ದಿನಕ್ಕೆ 10 ಪೈಸೆ ಬೀಳಂಗಿಲ್ಲ. ದಿನಕ್ಕೆ 10 ಪೈಸೆ ಬೀಳಂಗಿಲ್ಲ. ಮನೆಯೊಳಗ ಸಣ್ಣ ಹುಡುಗ ಅಳ್ಳಾಕೈತಂದ್ರ ಜಾತ್ರೆಗೆ ಕೊಡ್ತೀರಿ 1,000 ರೂಪಾಯಿ 1,500 ರೂಪಾಯಿ ತಗೊಂಡ ನಿಮ್ಮ ವ್ಯಕ್ತಿತ್ವದ ಮತವನ್ನ ಮಾರ್ಕೊಂಡ್ರಿ ಅಂತಂದ್ರ ರೋಡ್ ಮ್ಯಾಗ ಕುಂಡ್ರು ಪರಿಸ್ಥಿತಿ ಬರ್ತದ. ಯಾಕಾಗಬಾರ್ದು ಇದು? 40-50 ವರ್ಷಗಳಿಂದ ಅಧಿಕಾರ ಮಾಡಾಕತ್ತೀರಿ, ನಿಮ್ಮ ತಾಲೂಕಿಗೆ ನೀರಾವರಿ ಮಾಡೋದಾಗಿಲ್ಲ. ಜಿಲ್ಲೆಯೊಳಗೆ ಅವ್ರದ್ದು ಮಾತಾಡಿದ್ರೆ ಇವ್ರಿಗೆ ಸಿಟ್ಟ, ಇವ್ರದ್ದು ಮಾತಾಡಿದ್ರೆ ಅವ್ರಿಗೆ ಸಿಟ್ಟ. ಏನ್ ರಾಜಕಾರಣ ತಮ್ಮ ನಿಮ್ಮದೆಲ್ಲ ಜಿಲ್ಲಾದಳು? ನಮಗೆ ಯಾರೂ ಸಂಬಂಧ ಇಲ್ಲ. ನಿನ್ನೆ ಒಬ್ರು ಯಾರೋ ಮಾಧ್ಯಮದವ್ರು, ನೀವೆಲ್ಲ ಅಲ್ಲಿ ಯಾರೋ ಒಬ್ರು ಮಾಧ್ಯಮದವ್ರು ಬಂದಾರ. ನಮ್ಮ ಹುಕ್ಕೇರಿ ಸ್ವಾಮಿಗಳು ಚಂದ್ರಶೇಖರ್ ಶಿವಾಚಾರ್ಯರು 3 ತಿಂಗಳ ಹಿಂದ ರಾಷ್ಟ್ರೀಯ ಸಂತ ಸಮಾವೇಶ ಅಂತೇಳಿ ಆಸಾಮದೊಳಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಅದು. ಇಲ್ಲೇ ನಿಮ್ ಸ್ವಾಮಿಗಳು 3 ತಿಂಗಳಿಂದ ಟ್ರೈನ್ ಟಿಕೆಟ್ ಬುಕಿಂಗ್ ಆಗ್ಯದ, ವಿಮಾನ ಟಿಕೆಟ್ ಬುಕಿಂಗ್ ಆಗ್ಯದ. ಅಸ್ಸಾಂಕ್ ಹೋಗ್ಯಾರ. ಆ ಮಾಧ್ಯಮದವ್ರು ಬರೀತಾರ, ಏನು ಬರೀತಾರ ಅಂತಂದ್ರ, ಹುಕ್ಕೇರಿ ಒಳಗ ರೈತ ಹೋರಾಟ ನಡೆದದ, ಚಂದ್ರಶೇಖರ್ ಶಿವಾಚಾರ್ಯ ಅಸ್ಸಾಂಕ್ ಹೋಗ್ಯಾರ. ಏನು ಉದ್ದೇಶ? ಬಾ ತಮ್ಮ ಇಲ್ಲಿ ಹೇಳ್ತೀನಿ, ಯಾರದೀನಿ. ನಿನ್ನ ಮಾಧ್ಯಮ ಬೆಳೆಸೋ ಸಲುವಾಗಿ ಏನು ಬೇಕಾದ ಬರಿಬೇಡ. ಶಶಿಕಾಂತ್ ಗುರುಜಿ ಬರೀತಾನ ಇನ್ನೊಂದು ಬೆಳಿಗ್ಗೆ, ಇವತ್ತು ತೋರಿಸಿದ್ರೆ ಯಾರೋ ಒಬ್ಬರಿಗೆ ವೈಯಕ್ತಿಕವಾಗಿ ಬೇಯಾಕ್ತಾರ. ರೈತ ಉದ್ಧಾರಕ್ಕಾಗಿಯೋ ವೈಯಕ್ತಿಕ ಟಾರ್ಗೆಟ್. ತಮ್ಮ ನನಗ ಟಾರ್ಗೆಟ್ ನೀನ. ಈಗ ಏನದು ಬರೀದು? ಸಂಸ್ಕಾರ ಇರ್ಬೇಕು. ಬರೋದಲ್ಲ ತಮ್ಮ. ಇವ್ರೆಷ್ಟ ಏನು ಬಂದಾರ? ಪಾಪ ಬಂದಾರ ಇಲ್ಲಿ. ಬರೋದಲ್ಲ ಸೊಮ್ಮಿರ್ನಿಲ್ಲ. ಗುರ್ಲಾಪುರದಾಗ ಮಾರಾಯ 5 ದಿನಕ್ಕೆ ಬಂದಾರ. ಇಷ್ಟೆಲ್ಲಾ ಮಂದಿ ಮೊನ್ನೆ ದಿನ ಬಂದಾರ. ಇವ್ರಿಗೆಲ್ಲಾರು ಜೋರ್ ಚಪ್ಪಾಡು ಧನ್ಯವಾದ ಸಲ್ಲಿಸ್ರಿ. ನೀವು ಇಷ್ಟ ಮಂದಿ ಕುಂತರು ಬಂದು ಕುಂತಾರಲ್ಲ, ಅವ್ರೆಲ್ಲಾರನು ದಾಟಿ ಇವ್ರು ಬಂದಾರಲ್ಲ, ನಿಜವಾದ ರೈತರ ಮಕ್ಕಳು ಅದಾರ. ಇನ್ನೊಂದು ಚಪ್ಪಾಳು ಹೊಡ್ರಿ ಜೋರ್ಲಿ ಅವ್ರಿಗೆ.
ಅಲ್ರಿ ಅವ್ರ ಸ್ವಾಮಿಗಳು ಸನ್ಯಾಸಿ ಸ್ವಾಮಿಗಳು ಕ್ಯಾವಿ ಸ್ವಾಮಿಗಳು 3 ತಿಂಗಳಿಂದ ಕಾರ್ಯಕ್ರಮ ಬುಕ್ ಆಗೈತಿ ಅಸ್ಸಾಂಕ್ ಹೋಗ್ಯಾರ. ಪೂರ್ವ ನಿಯೋಜಿತನಕ್ಕೆ MLA ಕೊಟ್ಟಾನ MP ಕೊಟ್ಟಾನ, ನೀ ಕೊಟ್ಟಿವ ತಮ್ಮ ಸುಟ್ಕೇಸ್ ಅವ್ರಿಗೆ ಏನ್ ಬರಿತೀಯೋ? ಬರೀ ಏನು ಬರೀ 50 ವರ್ಷದಿಂದ MLA ಅದಾರ, ನೀರಾವರಿ ಮಾಡಿದ ಸಾಮರ್ಥ್ಯ ಇಲ್ಲದ ಅಸಮರ್ಥ ಶಾಸಕ ಅಂತ ಬರೀ ನಿನಗೆ ಧನ್ಯವಾದ ಹೇಳ್ತೀನಿ. ಇಲ್ಲೇ ನಿಮ್ಮ ಜಿಲ್ಲೆಯೊಳಗೆ ನೀರಾವರಿ ಹೋರಾಟ ಆಗಿದ ಸರ್ಕಾರದ 2 ಜನ ಸಚಿವರು ಅದಾರ, ಬಂದಿಲ್ಲ, ಅಸಮರ್ಥರದಂತ ಬರೀ ನಿನಗ ಅವಾಗ ಧನ್ಯವಾದ ಹೇಳುತ್ತೀನಿ. ಏನು ಮಾಧ್ಯಮ ಅದು? ಇಲ್ಲದಾರಲ್ಲ 24 ತಾಸು ಪ್ರಸಾರ ಆಗ್ಲಿಕ್ಕತ್ತದ. ಕೇಳಿ ಇಲ್ಲೇ ಕುಂತೀವಿ, ಬಂದು ಪ್ರಶ್ನೆ ಮಾಡಿ. ಏನ್ ಮಾಡು? ಸುಟ್ಗೇಸ್ ತಗೊಂಡೆ ಅಂತ ಪ್ರಶ್ನೆ ಮಾಡಿ ಉತ್ತರ ಕೊಡ್ತೀನಿ. ಏನ್ ಬೇಕಾದ್ ಬಂದು ಕೇಳಿಲಿ. ಅದನ್ನ ಬಿಟ್ಟು ಏನಾರ ಹಿಂದ ಅದೊಂದು ಕೆಂಪು ಪುಟ ಹಾಕ್ಯಾನ ಬರಂತಮ್ಮ. ನಿನ್ನಂಗ ಬರೆಯುವಂತವ್ರು 100 ಜನ ನನ್ನ ಕಡೆ ಅದಾರ. ಮಾಡಬಾರ್ದು ಅದನ್ನ. ಇಲ್ಲೆಲ್ಲ ಬಂದಿಲ್ಲ ಧರ್ಮದಿಂದ, ರೈತರು ತೋರ್ಸಕತ್ತಿಲ್ಲ. ಎದರ ಸಲುವಾಗಿ? ಹುಕ್ಕೇರಿಗೆ ನೀರು ಬಂದ್ರ ಲಕ್ಷಾಂತರ ಜನ ನೀರಾವರಿಯಿಂದ ಬಂದ ನೀರಾಗಿ ಕಬ್ಬು ಬೆಳೆದ, ಗೊಂಜಾಳ ಬೆಳೆದ, ಜೋಳ ಬೆಳೆದ, ಒಂದ್ ರೊಟ್ಟಿ ಬಾಯೊಳಗೆ ಹಾಕುವಾಗ ಇವರೆಲ್ಲಾರಿಂದ ಪುಣ್ಯ ಹತ್ತಪ್ಪ ಅಂತಂದ್ರ ಅದ್ರ ಅವ್ರಿಗೆ ನಿಜವಾದ ಸುಟ್ಗೆಸದ, ಪುಣ್ಯ ಸುಟ್ಗೆಸದು. ಹಿಂಗ ಧರ್ಮಲೇ ಬದಕ್ರಿ. ನಾವೇನ್ ನಮ್ ವೈಯಕ್ತಿಕವಾಗಿ ಯಾರಿಗೆ ಬೇಯಂಗಿಲ್ಲ, ಯಾರಿಗೆ ಸಿಟ್ಟಿಗೆ ಬರಂಗಿಲ್ಲ. ನಮಗೇನ್ ಲಾಭ ಅದ ರೀ? ಅಧಿಕಾರದೊಳಗೆ ಯಾರದಾರ ಅವ್ರಿಗೆ ನಾವು ಬೈಯಾಕತ್ತೀವಿ, ಅವ್ರು ನಾವು ಕೇಳಾಕತ್ತೀವಿ. ನಮ್ ಜಿಲ್ಲಾ ಹಿರಿಯರ್ ಅದಾರ. ಈಗ ಸರ್ಕಾರದೊಳಗೆ ನೋಡ್ರಿ, ಯಾರೇ DC ಬಂದೊಂದು ಅರ್ಜಿ ಕೊಟ್ರೆ ತಗೊಂಡು ಮಾಡುವಂಗಿದ್ರೆ ಮನೆ ಹೋರಾಟ ಮುಗಿತಿತ್ತದು. ಯಾಕೆ ನಿರಂತರ ಆಗ್ಲಿಕ್ಕತ್ತದ? ಸಾವಿರಾರು ಕೋಟಿ ಒಂದು ಪ್ರಾಜೆಕ್ಟ್ ಅದ. ಇದು DPR ಆಗ್ಬೇಕು, ಸರ್ಕಾರದಿಂದ ಹಣ ಬರಬೇಕು. ಮತ್ ಸಾವಿರಾರು ಕೋಟಿ ಹಣ ಬರಬೇಕಂದ್ರೆ ಇದಕ್ಕೆ ಯಾರ ಬೇಕಪ್ಪ? ಸಚಿವರ ಬೇಕಾಗ್ತದ. ಅದಕ್ಕೆ ಸಚಿವರನ್ನ ಕೇಳ್ತೀವಿ. ನಾ ಏನ ಕಾಂಗ್ರೆಸ್ ಅಲ್ಲ, BJP ಅಲ್ಲ, JDS ಅಲ್ಲ, ಮತ್ತೊಂದಲ್ಲ ಮಗದೊಂದಲ್ಲ. 31 ಜಿಲ್ಲೆಗಳ ಅನ್ನದಾತರ ಪರವಾಗಿ ಏಕ ಹೋರಾಟದಿಂದ ನೇರವಾಗಿ ಕೇಳತಕ್ಕಂತ ಒಂದು ರೈತ ಮುಖಂಡ ಅಷ್ಟನ, ಮತ್ತೊಬ್ಬ ಏನೂ ಸಂಬಂಧ ಇಲ್ಲ. ನಾವೇನ್ ಹೇಳಿವಿ ನಿನ್ನೆ? ಬರ್ರಿ ಬಾ, ಎಲ್ಲಾರು ಬರ್ರಿ, ಗೌರವ ಕೊಡ್ತೀವಿ, ಅಭಿಮಾನದ, ನಮ್ಮವ್ರ ಅದಿರಿ, ನಮ್ಮ ಜಿಲ್ಲಾದವ್ರ ಅದಿರಿ. ಗುರ್ಲಾಪುರಕ್ಕೆ ಬಂದೆಲ್ಲ ಹೋಗ್ಲಿ, ಇಲ್ಲೇ ಬರ್ಲ. ಗುರ್ಲಾಪುರದೊಳಗೆ 10 ಲಕ್ಷ ಮಂದಿ ಜನ 9 ಜನ ಕುಂತರು ಸಹಿತ ಒಬ್ರು ಬರ್ಲಿಲ್ಲ. ಮತ್ ಯಾರನ್ನ ಕೇಳೋದ್ರಿ? ಹೋಗಿ ಧಾರವಾಡದೊಳಗೆ ಸಂತೋಷ್ ಲಾಡನ್ ಸಚಿವರು ಅದಾರ, ನಮ್ಮ ಜಿಲ್ಲಾದವ್ರು ಬಿಟ್ಟು ಅವ್ರಿಗೆ ಕೇಳುದ? ಅಥವಾ ಬಿಜಾಪುರದಾಗ ಶಿವಾನಂದ ಪಾಟೀಲ್ ಕೇಳುದ? ಬೆಂಗಳೂರಾಗದಾರ DK ಶಿವಕುಮಾರ, ಸಿದ್ದರಾಮಯ್ಯ ಕೇಳಲಿಕ್ಕೆ ಸಾಧ್ಯ ಅದ? ನಮ್ಮ ಮನಿ ಮಾಲಕನ ನಾವು ಕೇಳ್ಬೇಕಲ್ಲ. ಕೇಳೋದ್ ಹಿಂಗ್ ಕೇಳ್ರಿಪ್ಪ. ನೋಡು, ಇವತ್ತಿನಿಂದ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ನಿಖಿಲ್ ಕತ್ತಿಯವರೇ ನಮಗ್ ನೀರು ಕೊಡ್ತಾರ? ಹಿಂಗ್ ಕೇಳ್ರೆ ಕೊಡ್ತಾರಲ್ರಿಪ್ಪ? ಮತ್ತೆ ಹಿಡಿದು ಕೇಳಿಲ್ಲ. 40 ವರ್ಷ ಆಯ್ತು, ಮನವಿ ಕೊಟ್ಟಿಲ್ಲ, ಅರ್ಜಿ ಕೊಟ್ಟಿಲ್ಲ, ಮನೆಗೆ ಎಡ್ತಾಕಿಲ್ಲ. ಎಷ್ಟು ವರ್ಷ ಕೇಳವ್ರು ನೀವು ಹಿಂಗೆಲ್ಲ? ಧರ್ಮದ ಇಲ್ಲ ನಿಜವಾಗಲು. ಇವತ್ತೆಷ್ಟೋ ವ್ಯಾಪಾರಸ್ಥರು ಹುಕ್ಕೇರಿ ಒಳಗೆ ಬಂದ ಮಾಡಿ ಸ್ವಯಂ ಪ್ರೇರಿತವಾಗಿ ಬಂದ ನಿಮಗೆ ಬೆಂಬಲ ಕೊಟ್ಟಾರಲ್ಲ, ಜೋರಾದ ಚಪ್ಪಾಳೆ ಹೊಡೆದು ಅವರಿಗೆ ಧನ್ಯವಾದ ಸಲ್ಲಿಸ್ತದೆ. ನಾ ಹೇಳೋದೇನು? ನೀರಾವರಿ ಕೊಡ್ರಿ, ನಿಮ್ಮ ಕ್ಷೇತ್ರದಲ್ಲಿ ನೀವು ರಾಜಕಾರಣ ಮಾಡ್ಕೋರಿಪ್ಪ. ನೀವು ಯಾವ್ದಾರ ಪಕ್ಷ ಮಾಡ್ಕೋರಿ, ಏನಾರ ಮಾಡ್ಕೋರಿ. ಕಡೆ ನಮ್ ಸುತ್ತ ತರಬೇಡ್ರಿ. ನಮಗ್ ಒಂದೇ ಬೇಡಿಕೆ ಅದ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ನಮ್ದು ಏನದಪ್ಪ ಅಂತಂದ್ರ ನೀರು ಕೊಡ್ರಿ. ಯಮಕನಮರಡಿ ಕ್ಷೇತ್ರದೊಳಗೆ ನೀರಾವರಿಗೆಲ್ಲ ಅಲ್ಲಿ ನೀರು ಕೊಡ್ರಿ, ಹುಕ್ಕೇರಿಗೆ ಸಮಗ್ರ ನೀರಾವರಿಗೆಲ್ಲ ಅಲ್ಲಿ ನೀರು ಕೊಡ್ರಿ. ನಾವೆಲ್ಲ ರೈತ ಮುಖಂಡರು ಕೊಡ್ಕೊಂಡು ಗುಲಾಬಿ ಮಾಲಿ ಹಾಕಿ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಿಬಿಡ್ತೀವಿ. ಎದ್ದೋಗಿ ಬಿಡ್ತೀವಿ. ಮುಂದೆ ಮತ್ತೆ ಈ ತಾಲೂಕಿನಾಗ ಯಾವಾಗ ರೈತರ ಸಮಸ್ಯೆ ಬರ್ತದ ಅವಾಗ ಬರ್ತೀವಿ ನಾವ. ನೀವು ಚುನಾವಣೆ ಮಾಡ್ಕೋರಿ, ಮತ್ತೊಂದು ಮಾಡ್ಕೋರಿ, ಮಗದೊಂದು ಮಾಡ್ಕೋರಿ, ಯಾವುದಕ್ಕೂ ನಮ್ಮದಿಲ್ಲ. ಚುನಾಪಣ ಆ ಹುಕ್ಕೇರಿ ಸ್ವಾಮಿಗಳು ವಿಡಿಯೋ ಕಾಲ್ ಮಾಡಿಲ್ಲ ನಿಮಗ? ಭಗೀರಥ ಪೀಠದವ್ರು 7 ಜನ ಜಗದ್ಗುರುಗಳು ವಿಡಿಯೋ ಕಾಲ್ ಮಾತಾಡಿಸಿ ನಾವು ಬೆಂಬಲ ಕೊಡ್ತೀವಿ ಅಂತ ಅಸ್ಸಾಂದೋಗಿಂದ ಹೇಳ್ಯಾರ. ಬರೋರ್ದಾರ ಇವತ್ತು ಸಂಜೆಕ. ಅವ್ ಹೆಂಗ ಬರದಾನ ಮಾಧ್ಯಮದವ ಅಂತಂದ್ರೆ ನನಗ ನಗಿ ಬರ್ತದ. ರೈತ ಹೋರಾಟ ಬಿಟ್ಟು ಸ್ವಾಮೀಜಿ ಹೋದ್ರು. ಏನದ್ರ ಉದ್ದೇಶ? ಒಳಸಂಚೆ ಏನದ?
ಒಳಸಂಚನಕ್ಕೇನೋ ತಮ್ಮ ರೈಲ್ವೆಗೆ ಹೋಗ್ಯಾರು, ವಿಮಾನಕ್ಕೆ ಹೋಗ್ಯಾರು, ನಡ್ಕೊತ ಹೋಗ್ಯಾರ. ನಾವು ಒಳಸಂಚನಕ್ಕ ಹೆಂಗ್ರಿ? ರೈತರಿಗೆ ಬೆಂಬಲ ಕೊಡಪ್ಪ. MLA ಬರೀ, MP ಬರೀ, ಮಿನಿಸ್ಟರ್ ಬರೀ, ಸರ್ಕಾರದ ಬರೀ. ರೈತ ಮುಖಂಡ್ರು ಯಾರೇ ತಪ್ಪು ಮಾಡಿದಾರೆ ನಿನಗೆ ಗೊತ್ತಿದ್ರೆ ಬರೀ ಅದಕ್ಕೂ ಬೆಂಬಲ ಕೊಡ್ತೇವೆ. ಇವತ್ತಾರೋ ರೈತ ಸಂಘದ ಹೆಸರು ಹೇಳಿ ಹಳ್ಳ್ಯಾಗ ಪಟ್ಟಿ ಮಾಡಾಕತ್ತಾರ, ರಸೀಟ್ ಕೊಡಾಕ್ತಾರ, ಅದನ್ನ ತಂದು ಬರೀ. ಚುನಪ್ಪ ಗುರುಜಿ, ಸಂಜು ಅವಣ್ಣ ಅವ್ರ, ನಾಗರಾಜ್ ಅವ್ರ ನೇತೃತ್ವದೊಳಗೆ ಹೋರಾಟ ನಡೆದೈತಿ. ಇವ್ರ ಹೆಸರು ಹೇಳಿ ಯಾವ ಪಟ್ಟಿ ಮಾಡಾಕತ್ತಾನೋ ಅವ ರೈತ ದ್ರೋಹಿ ಅದಾನಂತ ಬರೀ, ಅವಾಗ ಬೆಂಬಲ ಕೊಡ್ತೀವಿ. ಈ ಕೋಚಿನವ್ರು 2000 ರೊಟ್ಟಿ ತಂದಾರ, ಕೆಂಪ ಪುಟ್ಟ ಹಾಕಿ ಬರೀ ರೊಟ್ಟಿ ಚಿತ್ರ ಹಾಕಿ, ಸಿಗ್ಲಿಲ್ಲ ಅಂದ್ರೆ ಅವ್ರು ರೊಟ್ಟಿ ತಗೋ, ಫೋಟೋ ಹೊಡ್ಕೋ ಅದನ್ನ. ಒಂದು ರೊಟ್ಟಿ ಕೊಡ್ರಿಪ್ಪ, ಅವ ಯಾವ ಮಾಧ್ಯಮದ ಅವನ ಪಾಪ ರೊಟ್ಟಿ ನೋಡಿಲ್ಲ ಅವ ಪಾಪ, ಅವ ರೊಟ್ಟಿ ಕೊಡ್ರಿ, ಅವ್ ಪಾಪ ಕೊಡ್ರಿ, ಅದ್ ಫೋಟೋ ಹೊಡ್ಕೊಲಿ, ಫೋಟೋ ಹೊಡ್ಕೊಂಡು ಹಾಕ್ಲಿ ಬರ್ರಿ ಸರ್. ಸಾಕ ಸಿರ್ಸೆಲನ್ನ ಸಾಕಂದ್ ಬಿಟ್ಟು ಬಿಡು. ಇಲ್ಲೊಂದೇನೋ ಚೀಟಿ ಇತ್ತು, ಇದನ್ನೊಂದೆರಡು ಹೇಳಿಬಿಡ್ತೀನಿ, ಮತ್ತೆ ಸಾಯಂಕಾಲ ಸಿಗೋದಿಲ್ಲ. ಮುಂದಿನ ಸಾರಿ ನನಗೆ ಬಹಳ ಮಂದಿ ಅಂತಾರ, 1-2 ಸಾರಿ ನಾ ಏನಿ ಈ ಗ್ಯಾರಂಟಿ ಸಲುವಾಗಿ ರಾಜ್ಯ ಸುಧಾರಣೆ ಆಗ್ತಾ ಇದ್ರೆ ತಪ್ಪು ತಿಳಿದಿರ 2000ಕ್ಕೆ 2.5 ಬರಲಿ ಮಗ. ನಮ್ದೇನ್ ಶೆಟ್ಟಿಲ್, ನಿಮಗ್ ಬಂದ್ರೆ ನಮಗ ಖುಷಿ, ಹೆಚ್ಚಾದ್ರೆ ನಮಗ ಕೊಡ್ತಿರಲ್ಲ. ನಾಳೆ ಕಂಟಿನ್ಯೂ ಹೋರಾಟ ಅಂತಾರ, ಈ ತಿಂಗಳದೆಲ್ಲ 2000 ರೂಪಾಯಿ ಕೊಡ್ಬೇಕವ. ಖುಷಿ ಇದ್ರೆ ಕೊಡ್ರಿ, ಮತ್ತೆ ಬೇದಿರಿ. ಹಾ, ಈ ಸರ್ಕಾರ ಯಾವ್ದ ಬರ್ಲ 28 ತಕ ಹೆಂಗಾರ ದುಡಿ. ನಾವು ವೋಟ್ ಯಾರಿಗೆ ಹಾಕ್ಬೇಕಂತ ನಿಮಗೆ ಹೇಳ್ತೀನಿ, ಪಕ್ಷಾತೀತವಾಗಿ. ಮುಂದಿನ ಗ್ಯಾರಂಟಿ ಒಳಗೆ ಏನೇನ್ ಇರ್ಬೇಕಂದ್ರ, ಚುನಾಪಣ್ಣ ಈ ಕಡೆ ಕೇಳ್ಸಾರ, ಮುಂದಿನ ಗ್ಯಾರಂಟಿ ಒಳಗೆ ಏನ್ ಇರ್ಬೇಕಂದ್ರೆ ಯಾವ್ದೋ ಸರ್ಕಾರ ಬರ್ಲಿ, ಆ ಪ್ರಣಾಳಿಕೆ ಅಂತ ಬಿಡ್ತಾರ, ನಾವ್ ಇದನ್ನ ಮಾಡ್ತೀವಿ ವೋಟ್ ಹಾಕ್ರಿ ಅಂತ ಹೇಳಿ. ಎಂತ ಗ್ಯಾರಂಟಿ ಇರ್ಬೇಕಂದ್ರ, ಪ್ರತಿ ಟನ್ ಕಬ್ಬಿಗೆ 31 ಜಿಲ್ಲಾದೊಳಗೆ 5500 ರೂಪಾಯಿ ನಮ್ಮ ಸರ್ಕಾರ ಬಂದ್ರೆ ಕೊಡ್ತೀನಿ ಅಂತಂದ್ರೆ ಅದಕ್ಕೆ ವೋಟ್ ಹಾಕ್ರಿ. ಎಲ್ಲಾ ಬೆಳೆಗಳಿಗೆ ಜೋಳ, ಗೊಂಜಾಳ, ತೊಗರಿ, ದಾಳಂಬರಿ, ದ್ರಾಕ್ಷಿ, ಮೆಣಸಿನಕಾಯಿ ಇವಕ್ಕೆಲ್ಲಕ್ ಒಂದ್ ಯೋಗ್ಯ ರೇಟಿಗೆ, ಹೆಂಗ ಪೆನ್ನಿಗೆ ಬಾಟ್ಲಿಗೆ ರೊಕ್ಕ ಐತಲ್ಲ 50 ರೂಪಾಯಿ 10 ರೂಪಾಯಿ ಬಾಟ್ಲಿ ಅಂತೇಳಿ, ಜೋಳಕ್ಕೆ 10,000 ರೂಪಾಯಿ ಕ್ವಿಂಟಾಲ್ ಅದ. ಬೆಳ್ಳಿ ಎಳ್ಳಿ ಮಳಿ ಆಗ್ಲಿ ಹೆಚ್ಚಾಗ್ಲಿ 10,000 ರೂಪಾಯಿ ಕ್ವಿಂಟಾಲ್ ಅಂತ ಅಂದ್ರ ಅವಾಗ ವೋಟ್ ಹಾಕ್ರಿ. ನೀರಾವರಿ ಹಿಂಗ್ ಗದ್ಲ ಮಾಡಂಗಿಲ್ಲ ಹೋರಾಟಕ್ಕೆ. ನೀರಾವರಿ ಒಂದ್ ವರ್ಷಕ್ಕೆ ಕರ್ನಾಟಕದೊಳಗ ಸರ್ಕಾರ 50,000 ರೂಪಾಯಿ ಕೊಟ್ಟು ತೆಗೆದ ಇಡಬೇಕು ಅದಕ್ಕ, ಅವಾಗ ಅದಕ್ಕೆ ವೋಟ್ ಹಾಕ್ರಿ. ಹಂಗ ಬರ್ದಿರ್ಬೇಕ ಪ್ರಣಾಳಿಕೆ ಒಳಗ 50,000 ಕೋಟಿ ಇಡೀ ಕರ್ನಾಟಕದೊಳಗೆ ಯಾವುದೇ ತಾಲೂಕ್ ಯಾವುದೇ ಜಿಲ್ಲಾದೊಳಗೆ ನೀರಾವರಿಗಾಗಿ 50,000 ರೂಪಾಯಿ ಕೋಟಿ ತೆಗೆದಿಡ್ಬೇಕವ, ಅವ್ ಗಟ್ಟ ವೋಟ್ ಹಾಕ್ರಿ. ಇನ್ನೊಂದದ ಆಲಮಟ್ಟಿ ಕೇಳಿರಿ ಹೆಸರ, ಈಗ ಎಷ್ಟು ಎತ್ತರ ಐತದು 519.6 ಅದ. ಅದ್ ಎತ್ತರ ಎಷ್ಟಾಗಬೇಕಂದ್ರೆ 524.256 ಎತ್ತರ ಆಗಬೇಕು. ಆ ಎತ್ತರ ಆಗಬೇಕಾದ್ರೆ ಎಷ್ಟು ಖರ್ಚು ಐತಂದ್ರ 1,00,000 ಕೋಟಿ ಖರ್ಚು ಐತ ಅದಕ್ಕೆ. ಆ ಎತ್ತರ ಆಯ್ತು ಅಂದ್ರ ಬರೀ ಕನ್ನಡ ಪರ ಸಂಘಟನೆ ಮುಖಂಡರು ಬಂದಿದಾರ. ಕರ್ನಾಟಕ ನವನಿರ್ಮಾಣ ವೇದಿಕೆಯ ಅಧ್ಯಕ್ಷರಾದ ಎಲ್ಲ ಮುಖಂಡರು ಬಂದಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತ ಮಾಡಿಕೊಡ್ರಿ. ಕರ್ನಾಟಕ ನವನಿರ್ಮಾಣ ವೇದಿಕೆಯ ಶ್ರೀ ಶಿವಾನಂದ ಲಕ್ಷ್ಮಣ ಸಮಕ್ನವರ ನೇತೃತ್ವದಲ್ಲಿ ನಿಮ್ಮ ರೈತ ಹೋರಾಟಕ್ಕೆ ಬೆಂಬಲ ಕೊಡ್ಲಿಕ್ಕೆ ಎಲ್ಲ ಮುಖಂಡರು ಬಂದಾರ. ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ರಿ. ಹುಕ್ಕೇರಿ ತಾಲೂಕಿನಿಂದ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ದೊಡ್ಡ ವ್ಯಾಪಾರಸ್ಥರು, ಹೋಟೆಲ್ ಮಾಲೀಕರು, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಎಲ್ಲರೂ ಕೂಡ ಈ ರೈತರ ಹೋರಾಟ ನೀರಾವರಿ ಇದ್ರೆ ನಾವು ಅಂತಕ್ಕಂಥ ಭಾವನೆಯಿಂದ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿಕೊಂಡು ಬಂದು ನಿಮ್ಗೆ ಬೆಂಬಲ ಕೊಟ್ಟಾರ. ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾರೆ.
ಸರ್, ಪೊಲೀಸ್ ಅಧಿಕಾರಿಗಳಲ್ಲಿ ಒಂದು ವಿನಂತಿ ಅದ. ಯಾರೋ ಒಂದು 10-12 ಜನ ಈ ಹೋರಾಟ ಕೆಡಿಸ್ಬೇಕಂತ ಬಂದಾರ. ನಾವು ಅವ್ರನ್ನ ಕೆಡಿಸೋದ್ರೊಳಗೆ ನೀವು ಒಂದಿಟ್ಟು ಜಾಗೃತಿ ಇರ್ರಿ. ನಮ್ಮ ಜನ ಆಮೇಲೆ ಏನ್ರಿ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಸಂಬಂಧ ಇಲ್ಲ, ಇದು ರಾಜಕಾರಣದ ಸಂಬಂಧ ಇಲ್ಲ. CPI ಸಾಹೇಬರು, ಮುಲ್ಲಾ ಸಾಹೇಬರು, DSP ಸಾಹೇಬರು ಸ್ವಲ್ಪ ಲಕ್ಷಕ್ಕೆ ತಗೋರಿ. ಒಂದು 10-12 ಜನ ಏನೋ ವಿಪರೀತ ಏನೋ ಚರ್ಚೆ ಚಲೋ ಆಗೈತಂತ ಸ್ವಲ್ಪ ಅದ್ರ ಕಡೆ ನಿಮ್ಮದು ಲಕ್ಷ್ಯ ಇರಲಿ. ಅದಾರ ಎಸ್, ಧನ್ಯವಾದ ಸರ್. ಕೊಡ್ಸ್ರಿ ಎಲ್ಲ ಅಧ್ಯಕ್ಷರು ಕೊಡ್ಸಿ. ಹೋದಲ್ರಿ? ಹಾ, ಸನ್ಮಾನ್ಯ ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆ ವತಿಯಿಂದ ಒಂದು ಮನವಿಯನ್ನು ಕೊಟ್ಟ ರಾಜ್ಯಾಧ್ಯಕ್ಷರಿಗೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಪತ್ರವನ್ನು ಕಳಿಸ್ಯಾರ. ಅದರೊಳಗೆ ಏನೇನು ಬರೆದಾರ ಹೇಳ್ತೀನಿ. ಈ ಪತ್ರದ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಹುಕ್ಕೇರಿ ತಾಲೂಕಿನ ಸಂಪೂರ್ಣ ನೀರಾವರಿಯನ್ನು ಮಾಡಬೇಕು. ಎಲ್ಲಾ ಕೆರೆಗಳನ್ನ ನೀರಿನಿಂದ ತುಂಬಿಸುವಂತ ಕಾರ್ಯ ಆಗಬೇಕು. ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಮುಖಾಂತರ ಗ್ರಾಮೀಣ ಜನರಿಗೆ ಈ ಸ್ವತ್ತು ಆನ್ಲೈನ್ ಉತ್ತಾರಿಯನ್ನ ಪೂರೈಸುವ ಕುರಿತು ಎಲ್ಲ ರಾಜ್ಯದಲ್ಲಿ ಬಡ ರೈತರಿಗೆ ಹಾಗೂ ನಾಗರಿಕರಿಗೆ ಸುಮಾರು 3-4 ತಿಂಗಳಿಂದ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಅಂಗವಿಕಲ ವೇತನ, ಇತರೆ ಯಾವುದೇ ಪಿಂಚಣಿ ಸೌಲಭ್ಯ ಮುಟ್ಟುತ್ತಿಲ್ಲ, ಅದನ್ನು ಸರಿ ಮಾಡಬೇಕು. ರೈತರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ, ಖಾಸಗಿ ಬ್ಯಾಂಕ್ಗಳಿಂದ, ಫೈನಾನ್ಸ್ ಕಂಪನಿಗಳಿಂದ ಸಾಲವನ್ನ ಮರುಪಾವತಿಸುವ ಸಲುವಾಗಿ ಕಿರುಕುಳ ಮಾಡುತ್ತಿರುವ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕು. ರೈತರಿಗೆ ಉಚಿತವಾಗಿ ಪಂಪ್ಸೆಟ್ಗಳನ್ನ ಮತ್ತು ದೀಪದ ಕಂಬಗಳನ್ನ, ಲೈಟ್ ಕಂಬಗಳನ್ನ ಪೂರೈಸುವ ಕುರಿತಾಗಿ ರೈತರ ಪರ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು ಹಾಗೂ ಇತರೆ ಹೋರಾಟಗಾರರ ಮೇಲೆ ಹಾಕಿರತಕ್ಕಂತ ಕೇಸ್ಗಳನ್ನ ಸರ್ಕಾರ ಈ ಕೂಡಲೇ ಹಿಂಪಡಿಬೇಕು. ರೈತರ ಮಕ್ಕಳಿಗೆ ಇವರು ರೈತರ ಮಕ್ಕಳು ಇರುತ್ತಾರೆ ಅಂತ ಸರ್ಟಿಫಿಕೇಟ್ ಗಳನ್ನು ನೀಡಬೇಕು ಅಂತೇಳಿ. ಈಗ ಇಂತಿಂತವ್ರ ಮಕ್ಕಳು ಅಂತ ಕೊಡ್ತಾರಲ್ಲ, ಹಂಗ ರೈತರ ಮಕ್ಕಳು ಅದಾರ ಅಂತೇಳಿ ಸರ್ಟಿಫಿಕೇಟ್ ರಾಜ್ಯ ಸರ್ಕಾರ ಕೊಡ್ಬೇಕಂತ ಮನವಿ ಕೊಟ್ಟಾರ. ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸರ್. ತಮಗೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ 31 ಜಿಲ್ಲೆಗಳ ಹಾಗೂ ಹುಕ್ಕೇರಿ ತಾಲೂಕಿನ ಪರವಾಗಿ ಹಾಗೂ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ತಮಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಕೊಡ್ರಿ ಒಂದ ನಿಮಿಷ, ಇನ್ನೊಂದು 2 ಪಾಯಿಂಟ್ ಅದು ಹೇಳ್ಬಿಡ್ತೀನಿ ಸರ್. ಯಾಕೋ ಗ್ಯಾರಂಟಿ ಅರ್ಧಾಕ್ ನಿಂತವ್ರಿ, ಅಲ್ಲಿ ನಿಂದ್ರಿ ಮಾತಾಡಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಓಟ್ ಹಾಕೋದು ಹೇಳಿಲ್ಲ, ಮರಿಬೇಡ್ರಿ, ಅರ್ಧ ಹಾಕೋ ಮತ್ತೆ ಯಾವಾಗ ಇನ್ನೊಂದು 2 ಪಾಯಿಂಟ್ ಅದು ಹೇಳ್ತೀನಿ. ಈಗ ಧಾರವಾಡದೊಳಗ 2,86,000 ಹುದ್ದೆಗಳ ನೌಕರಿಗಾಗಿ ನಮ್ಮೆಲ್ಲ ರೈತರ ಮಕ್ಕಳು ವಿದ್ಯಾರ್ಥಿಗಳ ಕಾಯ್ಲಿಕ್ಕತ್ತಾರ, ಹೋರಾಟ ಮಾಡ್ಲಿಕ್ಕತ್ತಾರ. ವರ್ಷಕ್ಕೆ ಸರ್ಕಾರ ತಮ್ಮ ಪ್ರಣಾಳಿಕೆಯೊಳಗೆ ಏನು ಮಾಡಬೇಕಂದ್ರ, ಒಂದು ವರ್ಷಕ್ಕ ನಮ್ಮ ಸರ್ಕಾರ ಬಂತು ಅಂದ್ರೆ 2,50,000 ಹುದ್ದೆಗಳನ್ನ ನಾವು ತುಂಬ್ಕೊಂತೀವಿ ಅಂತೇಳಿ ಪ್ರಣಾಳಿಕೆ ಒಳಗೆ ಘೋಷಣೆ ಮಾಡಿದ್ರೆ ನೀವೆಲ್ಲ ಓಟ್ ಹಾಕ್ರಿ. ಅದ್ರ ನಿಮ್ಮ ಮಕ್ಕಳಿಗೆ ಅಲ್ಲಿ ನೌಕರಿ ಸಿಗ್ತದ. ಇನ್ನೊಂದದ, ನೀವು ಸ್ವಲ್ಪ ಲಕ್ಷ ಕೊಡ್ರಿ. ನೌಕರಿ ಹಚ್ತೀನಿ, PSI ಹಚ್ತೀನಿ, PDO ಹಚ್ತೀನಿ, ಟೀಚರ್ ಮಾಡ್ತೀನಿ, ಅಂಗನವಾಡಿ ಟೀಚರ್ ಮಾಡ್ತೀನಿ, ಅಲ್ಲಿ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ, ನೌಕರಿ ಹಚ್ತೀನಿ ಅಂತೇಳಿ ಯಾರು ಲಂಚ ತಗೋತಾರಲ್ಲ, ಆ ಲಂಚ ತಗೊಳವಂಗ, ಲಂಚ ಕೊಟ್ಟವಂಗ 10 ವರ್ಷ ಶಿಕ್ಷೆ ಕೊಡ್ತಾನಂತ ಅವ್ರು ಹಾಕಿದ್ರಂದ್ರ ಓಟ್ ಹಾಕ್ರ. ಅಂದ್ರ ಕೊಡು ವಿಚಾರ ಐತೇನೆ, ಯಾರು ಚಪ್ಪಲ್ ಹಾಕ್ಬಾರಿ ಈ ಕಡೆ. ರೊಕ್ಕ ಕೊಟ್ಟವ್ರ ತಗೊಂಡವ್ರ ಇಬ್ರು ಒಳಗೆ ಹೋಗ್ಬೇಕ, ಅಂದಾಗಿದ್ ಭ್ರಷ್ಟಾಚಾರ ನಿಲ್ತೈತಿ. ಇನ್ನೊಂದದ, ರೈತರ ಸಂಪೂರ್ಣ ಸಾಲ ಮನ್ನಾ 28ಕ್ಕೆ ನಾ ಮಾಡ್ತೀನಿ ಅಂತೇಳಿ ಯಾವ ಸರ್ಕಾರ ಘೋಷಣೆ ಮಾಡತೈತಲ್ಲ ಅದಕ್ಕೆ ಮತ ಹಾಕ. ರೈತರ ಸಾಲ ಮನ್ನಾ ಆತರ ಆನಂದ ಇರ್ಲಿಕ್ಕೆ ಸಾಧ್ಯ. ಇಲ್ಲಿ ಯಾರೋ ಕೂಗ್ಬಡದ್ರಲ್ಲ, ತಮ್ಮ ಇಲ್ಲೊಂದ್ 5 ಕೂಗ್ಬೇಡಿ. ಇದಕ್ಕ 28ಕ್ಕೆ ನಮ್ಮ ಸರ್ಕಾರ ಬಂತರ 31 ಜಿಲ್ಲಾದೊಳಗೆ ಎಲ್ಲಿ ಸಾರಾಯಿ ಬಾಟ್ಲಿ ಅದು ಇದು ಸಿಗಂಗಿಲ್ಲ, ಬಾರ್ ಬಂದ್ ಮಾಡ್ತೀನಿ ಅಂತೇಳಿ ಯಾರು ಕೂಗ್ಬಿಡ್ರಿ. ಸ್ವಲ್ಪ ಎಲ್ಲ ನಮ್ಮ ಜನ ಐತ್ರ ಸಂಜಿತಕ್ಕ. ಇನ್ನೊಂದದ, ಮಾಧ್ಯಮದವ್ರ ಮೂಲಕ ಕೇಳ್ತೀನಿ, 28ಕ್ಕೆ ಯಾವ ಸರ್ಕಾರ ಬರ್ತೈತಲ್ಲ, KS ನೌಕರಿ ವಿದ್ಯಾರ್ಥಿಗಳ 2-3 ವರ್ಷ ಮನೆಯಿಂದ ಬುತ್ತಿ ಕಟ್ಕೊಂಡು ಹೋಗಿ ಗಾಡಾ ಮ್ಯಾಗ ನಾಷ್ಟ ಮಾಡಿ ಸಣ್ಣ ರೂಮ್ ಹಿಡ್ಕೊಂಡು ಧಾರವಾಡ ಬೆಂಗಳೂರೊಳಗೆ ನಿಮ್ಮ ಮಕ್ಕಳು ಓದಾಕತ್ಯಾರ. ಆ ನೌಕರಿ ಹೋಗುವಾಗ ರೊಕ್ಕ ತಗೊಂಡು ನೌಕರಿ ಮಾಡ್ತಕ್ಕಂಥ ಒಂದು ಸಂಸ್ಥೆ ಅದ KPSC ಅಂತ ಹೇಳಿ. 28ಕ್ಕೆ ಬಂದಾಗ KPSC ಅನ್ನ ಸಂಪೂರ್ಣ ರದ್ದು ಮಾಡಿ 5 ಜನ ನಿವೃತ್ತ ನ್ಯಾಯಾಧೀಶರ ನೇತೃತ್ವದೊಳಗೆ ನಾನು ನೌಕರಿ ಇಂಟರ್ವ್ಯೂ ಮಾಡ್ತೀನಿ ಅಂತೇಳಿ ಸರ್ಕಾರ ಯಾವ್ದು ಪ್ರಣಾಳಿಕೆ ಒಳಗೆ ಹಾಕ್ತದಲ್ಲ ಅದು ಕೋಟ್ ಹಾಕ್ರಿ, ನಿಮ್ಮ ಮಕ್ಕಳು ರೊಕ್ಕಿಲ್ಲ ನೌಕರಿ ಹಾಕೋ. ನಾವು ಕೂಡ ಸ್ವಲ್ಪ ಬದಲಾಗೋಣ, ನೀವು ಬದಲಾದ್ರಿ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ನೌಕರಿ ಅಂತೈತಿ. ಅವ್ರ ರೊಕ್ಕ ಕೊಡ್ಲಾರ್ದ ನೌಕರಿ ಹಿಡಿದ್ರಂದ್ರ ಅವ್ರ ಎಲ್ಲಿ 1 ರೂಪಾಯಿ ಮುಟ್ಟಂಗಿಲ್ಲ, ಭ್ರಷ್ಟಾಚಾರ ನಿಂತು ಹೋಗ್ತೈತಿ. ಹೌದಲ್ರಿ?
ಇದನ್ನು ಮಾಡೋನು. ಕೊನೆಯದಾಗಿ ಹೇಳಿದ್ದಲ್ಲ, ನಮ್ಮದು ಒಂದೇ ಕಾನ್ಸೆಪ್ಟ್ ಅದ, ಹುಕ್ಕೇರಿ ತಾಲೂಕು ಸಮಗ್ರ ನೀರಾವರಿ ಆಗಬೇಕು. ಯಮಕನಮರಡಿ ಭಾಗದೊಳಗೆ ಒಂದು 30-40 ಹಳ್ಳಿ ಏನು ಬರ್ತಾವ ಗೋಸ್ರಿ ಯೋಜನೆ ಆಗಬೇಕು. ಮತ್ ಯಮಕನಮರಡಿ ಕ್ಷೇತ್ರದೊಳಗೆ ಇರತಕ್ಕಂತ 40 ಹಳ್ಳಿ ನೀರಾವರಿ ಆಗುತ್ತಕ್ಕ ಆ ಭಾಗದ ಜನರ ಜೊತೆಗೆ ನಾವು ಸದಾವು ಕಾಲ ಇರ್ತೀವಿ, ಯಾವತ್ತೂ ಹಿಂದೆ ಸರಿಯಂಗಿಲ್ಲ. ಅದನ್ನು ಕೂಡ ಮಾತು ಕೊಡ್ತೀವಿ ನಾವು ಯಮಕನಮರಡಿ ಮತ್ತು ಕ್ಷೇತ್ರದವ್ರಿಗೆ. ಯಾರ ಇರ್ಲಿ ಅವರು, ನಮಗ್ ನೀರಾವರಿ ಆಗ್ಬೇಕಷ್ಟ. ನೀರಾವರಿ ಆಗುತ್ತಕ್ಕ ನಾವು ಕೆಲವು ಮಂದಿನ ಬೈತಿರ್ತೀವಿ, ಶೀಟ್ ಅನಿಸ್ರ ಒಳಗಿಟ್ಟುವ, ಶೀಟ್ ಹೆಚ್ಚು ಕಡಿಮೆ ಆದ್ರೆ ಹೊರಗೆ ಹಾಕಿ ನಾವು ನಿಗ್ಸ್ಕೋತೀವಿ. ಅದ ನಾವು ಬೈಯೋದು ಸ್ವಾರ್ಥಕ್ಕಾಗಿಲ್ಲ, ವೈಯಕ್ತಿಕ್ಕಾಗಿಲ್ಲ, ಯಾವ ಪಕ್ಷಕ್ಕಾಗಿಲ್ಲ, ಏನೂ ಅಲ್ಲ. ಇಲ್ಲಿ ನೋಡ್ರಿ, ಇಷ್ಟೆಲ್ಲಾ ಜನ ಬಂದಾರ, ಬಹಳ ಖುಷಿ ಅನಿಸ್ತದ. ಇಷ್ಟೆಲ್ಲಾ ತಾಯಂದರ್ ಬಂದಾರಲ್ಲ, ಎದ್ರ ಸಲುವಾಗಿ? ನಮಗ ನೀರ್ ಬಂದ್ರ ಹುಕ್ಕೇರಿ ಸಮಗ್ರ ಅಭಿವೃದ್ಧಿ ಆಗ್ತದ, ನಮಗ ಬೆಳಿ ಬರ್ತದ. ಬೆಳಿ ಬಂತಂದ್ರ ಒಳ್ಳೆ ಬೆಲೆ ಸಿಗ್ತದ. ಬೆಲೆ ಸಿಗ್ತಾರ ನಾವು ಕೂಡ ಒಂದಿಷ್ಟು ಒಳ್ಳೆ ಜನರ ಬದುಕಲಿಕ್ಕೆ ಸಾಧ್ಯದ ಸವಲತ್ತುಗಳಿಂದ ಅವ್ರು ಬಂದಾರ. ಆ ಎಲ್ಲಾ ತಾಯಂದ್ರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ಮತ್ತಿನ್ನೊಂದು, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹೋರಾಟಕ್ಕ ಅಕ್ಕಿಯನ್ನ, ಅನ್ನವನ್ನ, ಯಾರ ಹಣವನ್ನ ಕೊಟ್ಟಿರಲ್ಲ ಅವರೆಲ್ಲರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ಈಗ ನವನಿರ್ಮಾಣ ವೇದಿಕೆ